ವಿಧಾನ ಪರಿಷತ್ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಶುರುವಾದಂತಹ ಅಸಮಾಧಾನ ಬಿಜೆಪಿ ಜೆಡಿಎಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದರಲ್ಲೂ ಕೂಡ ಬಂಡಾಯದ ಬಾವುಟ ಹಾರಿಸೋದಕ್ಕೆ ಒಬ್ಬೊಬ್ಬರೇ ನಾಯಕರು ಮುಂದಾಗ್ತಾ ಇದ್ದಾರೆ. ಈಗ ಶ್ರೀಕಂಠೇಗೌಡರು ಮಾಜಿ ಎಂಎಲ್ಸಿ ಇವರು ಕೂಡ ಬಂಡಾಯದ ಬಾವುಟವನ್ನ ಹಿಡಿತಾರಾ ಹಾಗೂ ಜೆಡಿಎಸ್ ನಾಯಕರು ಕೊಟ್ಟಂತಹ ಮಾಸ್ಟರ್ ಸ್ಟ್ರೋಕ್ಗೆ ಶ್ರೀಕಂಠೇಗೌಡರ ಮುಂದಿನ ನಿಲುವೇನು ಅನ್ನೋದರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ವಿವೇಕಾನಂದಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೈತ್ರಿ ಟಿಕೆಟ್, ಗೊಂದಲದ ಗೂಡಾದ ಅಭ್ಯರ್ಥಿ ಆಯ್ಕೆ. ವಿವೇಕಾನಂದಗೆ ಟಿಕೆಟ್ ನೀಡಿದ್ದಕ್ಕೆ ಶ್ರೀಕಂಠೇಗೌಡ ಅಸಮಾಧಾನ. ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಶ್ರೀಕಂಠೇಗೌಡ? ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಟಿಕೆಟ್ ಸರ್ಕಸ್ಗೆ ತೆರೆ ಬಿದ್ದಿದೆ. ಆರಂಭದಲ್ಲಿ ಬಿಜೆಪಿಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ಅನ್ನು ಉಳಿಸಿಕೊಂಡು ಇಸಿ ನಿಂಗರಾಜೇಗೌಡರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿತ್ತು. ಇದಾದ ಬಳಿಕ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಟಿಕೆಟ್ ಬಿಟ್ಟುಕೊಟ್ಟಿರುವುದಾಗಿ ಹೇಳಿತ್ತು. ನಂತರ ಮಾಜಿ ಎಂಎಲ್ಸಿ ಕೆಟಿ ಶ್ರೀಕಂಠೇಗೌಡ ಹಾಗೂ ಸಾರಾ ಮಹೇಶ್ ಆಪ್ತ ವಿವೇಕಾನಂದ ನಡುವೆ ಜೆಡಿಎಸ್ ಟಿಕೆಟ್ ಫೈಟ್ ಏರ್ಪಟ್ಟಿತ್ತು. ಹೀಗಿದ್ರೂ ಸಹ ಕೆಟಿ ಶ್ರೀಕಂಠೇಗೌಡ ತಮಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದ್ದರು. ಜೊತೆಗೆ ಇವತ್ತು ನಾಮಪತ್ರವನ್ನು ಸಲ್ಲಿಸಲು ಶ್ರೀಕಂಠೇಗೌಡ ತಯಾರು ಮಾಡಿಕೊಂಡಿದ್ರು. ಆದರೆ ದೇವೇಗೌಡರ ಸಮ್ಮುಖದಲ್ಲಿ ಜೆಡಿಎಸ್ ಸಾರಾ ಮಹೇಶ್ ಆಪ್ತ ವಿವೇಕಾನಂದ ಅವರಿಗೆ ಬಿ ಫಾರಂ ಕೊಟ್ಟಿದೆ. ಇದೀಗ ಕೆಟಿ ಶ್ರೀಕಂಠೇಗೌಡರಿಗೆ ಅಸಮಾಧಾನ ಉಂಟಾಗಿದೆ. ಇದೀಗ ಕೆಟಿ ಶ್ರೀಕಂಠೇಗೌಡ ಬಂಡಾಯ ಸ್ಪರ್ಧೆ ಮಾಡ್ತಾರಾ ಎಂಬ ಪ್ರಶ್ನೆಗಳೆದ್ದಿದೆ. ಈಗಾಗಲೇ ಮುಂದಿನ ನಿಲುವಿನ ಸಂಬಂಧ ಶ್ರೀಕಂಠೇಗೌಡ ಬೆಂಬಲಿಗರ ಸಭೆ ನಡೆಸಲಾಗಿದೆ. ಬೆಂಬಲಿಗರು ಶ್ರೀಕಂಠೇಗೌಡರಿಗೆ ಬಂಡಾಯವಾಗಿ ಸ್ಪರ್ಧೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಕೆಟಿಎಸ್ ನಿಲುವು ಕೈಗೊಳ್ಳಲು ಸಮಯಾವಕಾಶವನ್ನು ಕೇಳಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವೂ ಸಹ ಆಗಿದೆ. ಇವತ್ತು ಮಧ್ಯಾಹ್ನದ ಒಳಗೆ ತಮ್ಮ ನಿಲುವನ್ನು ಪ್ರಕಟ ಮಾಡುವುದಾಗಿ ಶ್ರೀಕಂಠೇಗೌಡ ಹೇಳಿದ್ದಾರೆ. ಮೈಸೂರಿನ ಸಭೆ ಮುಗಿತು. ಎಲ್ಲ ಶಿಕ್ಷಕರು ಸೇರಿದರು. ಅವರೆಲ್ಲ ಒಗ್ಗಟ್ಟಿನಿಂದ ಒಂದೇ ಒಂದು ನಿರ್ಣಯವನ್ನು ಸಾಲಿನ ನಿರ್ಣಯ ಮಾಡಿದ್ದಾರೆ. ನೀವು ಸ್ವಾಭಿಮಾನಿ ಶಿಕ್ಷಕರ ವೇದಿಕೆಯನ್ನು ಸ್ಪರ್ಧೆ ಮಾಡಬೇಕು, ನಾವೆಲ್ಲ ನಿಮ್ಮ ಪರ ಇದ್ದೇವೆ, ನೀವು ನಮ್ಮ ಪರ ಹೋರಾಟ ಮಾಡಿದ್ದೀರಿ, ಮಾಡ್ತೀರಿ ಅನ್ನೋಂಥ ನಂಬಿಕೆ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಮುಂದೆ ಈಗ ನಾನು ಮೈಸೂರು ಜಿಲ್ಲೆಯವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಈಗ ಮಂಡ್ಯ ಜಿಲ್ಲೆ, ಹಾಸನ ಮತ್ತು ಚಾಮರಾಜ ಜಿಲ್ಲೆ ಅಭಿಪ್ರಾಯವನ್ನು ಈಗ ಪಡಿಬೇಕಾಗಿದೆ. ಪಡೆದು ನಾಳೆ ಒಂದೇ ದಿನ ಕಾಲಾವಕಾಶ ಇರೋದ್ರಿಂದ ನಾನು ಅರ್ಜಿ ಸಲ್ಲಿಸುವ ವಿಚಾರದಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಬೇಕಾಗಿದೆ. ಒಟ್ಟಾರೆ ಕೆಟಿ ಶ್ರೀಕಂಠೇಗೌಡ ಮೈತ್ರಿ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಜೆಡಿಎಸ್ ನಾಯಕರು ಈ ಬಂಡಾಯವನ್ನು ಶಮನ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.